ಎಲ್ರಿಗೂ ನಮಸ್ಕಾರ. ಇವತ್ತು ಕಟ್ಟೀಸ್ ಕಿಚನಲ್ಲಿ MTR ಹೋಟೆಲ್ನಲ್ಲಿ ಸಿಗೋ ತುಪ್ಪದ ಉಪ್ಪಿಟ್ಟನ್ನು ಹೇಗೆ ಮಾಡೋದು ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಆದರೆ ಗಂಟೆಗಟ್ಟಲೆ ನಾವಲ್ಲಿ ಕ್ಯೂವಲ್ಲಿ ನಿಂತು ತಿನ್ನಬೇಕಾಗತ್ತೆ. ಎವ್ರಿ ಟೈಮ್ ಹೋಗೋಕ್ಕಾಗೋದಿಲ್ಲ ಅಲ್ವಾ? ಅದಕ್ಕೆ ಮನೆಯಲ್ಲೇ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು 2-3 ಟೈಮ್ಸ್ ಮಾಡಾದಮೇಲೆ ಆ ಪರ್ಫೆಕ್ಟ್ ಟೇಸ್ಟ್ ಬಂದಿದೆ. ತುಂಬ ವೆಜಿಟೇಬಲ್ಸ್ ಬೇಕಾಗುತ್ತೆ. ಎಲ್ಲ ವೆಜಿಟೇಬಲ್ಸ್ ಹಾಕಿ ತುಪ್ಪ ಹಾಕಿ ಮಾಡಿದರೆ ಅದರಿಂದ ಸಿಗೋ ರುಚಿ ಇದೆಲ್ಲ ಅದ್ಭುತವಾಗಿರುತ್ತೆ. ತುಂಬ ಸಾಫ್ಟಾಗಿರುತ್ತೆ ಮತ್ತು ಬಾಯಲ್ಲಿಟ್ಟರೆ ಉಪ್ಪಿಟ್ಟು ಕರ್ಗ್ ಹೋಗುತ್ತೆ. ಹಾಗೆ ಕಣ್ಣು ಮುಚ್ಕೊಂಡು ತಿನ್ನಬೇಕು. ಅಷ್ಟೊಂದು ರುಚಿಯಾಗಿರೋ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೀವಿವತ್ತು ಕಟ್ಟೀಸ್ ಕಿಚನ್ನಲ್ಲಿ ನೋಡ್ಬೋದು. ಶಾರ್ಟ್ಸಲ್ಲಿ ನೋಡಬೇಕಾದ್ರೂ ಮಾಡ್ಬೋದು, ಅಥವಾ ಡೀಟೇಲ್ ವಿಡಿಯೋ ಬೇಕಂದರೆ ನೀವು ಚಾನಲ್ಗೆ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಡೀಟೇಲ್ ವಿಡಿಯೋ ಸಿಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಇಂಡಿಯಾದಲ್ಲಿ ಉಪ್ಪಿಟ್ಟು ಇಲ್ಲದೆ ಇರೋ ಮನೆಯೇ ಇಲ್ಲ ಅನಿಸುತ್ತೆ ನನಗಂತೂ. ಎಷ್ಟೊಂದು ರುಚಿಯಾಗಿರೋ ಉಪ್ಪಿಟ್ಟನ್ನು ಎಲ್ಲ ಏಜ್ ಅವರು ಮತ್ತು ಎಲ್ಲ ಕ್ಲಾಸ್ ಜನನೂ ಇಷ್ಟಪಡ್ತಾರೆ. ಬಡವರು ಶ್ರೀಮಂತರು ಅನ್ನೋ ಭೇದ ಇಲ್ಲದೆ ಇಷ್ಟಪಡೋ ತಿಂಡಿ ಇದು. ಡೆಫಿನೆಟ್ಲಿ ಟ್ರೈ